ಹಾಯ್ ಫ್ರೆಂಡ್ಸ್, ತುಂಬ ಮಳೆ ಇದೆ. ಈ ಮಳೆಯಲ್ಲಿ ಶುಂಠಿನ ಕಾಪಾಡ್ಕೊಳ್ಳೋದು ತುಂಬ ಕಷ್ಟ. ಆದರೂ ನೆನ್ನೆ ಗೊಬ್ಬರ ಹಾಕ್ಸಿ ಈ ಮಳೆಯಲ್ಲೇ ನಾವು ಮಣ್ಣು ಹಾಕ್ಸಿದ್ದೀವಿ. ನೋಡಿ, ಇನ್ನು 10 ಡೇಸ್ ಬಂದರೆ 5 ಮಂತ್ ಕಂಪ್ಲೀಟ್ ಆಗುತ್ತೆ. ಈ ಥರ ಇದೆ ನಮ್ಮದು ಶುಂಠಿ. ನೋಡಿ, ಛತ್ರಿ ಹಿಡ್ದಿದ್ದೀನಿ, ಮಳೆ ಬರ್ತಾನೆ ಇದೆ. ನೋಡಿ, ಆ ಕಡೆ ನೋಡಿದರೆ ಗೊತ್ತಾಗುತ್ತೆ. ಹಾಗೆ ಜಡಿ ಮಳೆ ಇದೆ. ಶುಂಠಿ ಕೊಳೆ ರೋಗ ಒಂದು 3 ಕಡೆ ಕಾಣಿಸ್ಕೊಂಡಿತ್ತು. ತೋರಿಸ್ತೀನಿ ಬನ್ನಿ. ಇಲ್ಲಿ ಮೇಲೆ ಚುಕ್ಕಿ ಚುಕ್ಕಿ ಕಾಣಿಸ್ತಾ ಇರೋದು ಬೆಂಕಿ ರೋಗ. ಇದು ಅಷ್ಟೇನು ಎಫೆಕ್ಟ್ ಇಲ್ಲ ಅಂತ ಹೇಳಿದರು. ಔಷಧಿ ಅಂಗಡಿಲಿ ಕೇಳಿದೆ. 2 ಸಲ ಹೊಡೆದಿದ್ದೀನಿ ಔಷಧಿ, ಕಂಟ್ರೋಲ್ ಆಗಿದೆ. ಕೊಳೆ ರೋಗದ್ದು ಹೇಳ್ತೀನಿ ನಿಮಗೆ. ನೋಡಿ, ಈ ಕಡೆ ಒಂದು ಕಡೆ ಬಂದಿತ್ತು. ಅದನ್ನು ಔಷಧಿ ಬಿಟ್ಟು ಕೀಳಿಸ್ಬಿಟ್ಟು ಈ ಥರ ಕವರ್ ಹಾಕಿ ಮುಚ್ಚಿದ್ದೆ. ಪರವಾಗಿಲ್ಲ, ಪಕ್ಕಕ್ಕೇನು ಬಂದಿಲ್ಲ. ಆಲ್ರೆಡಿ ಒಂದು 10 ಡೇಸ್ ಆಯಿತು. ಹಂಗೆ ಮುಂದೆ ಹೋದರೆ ಅಲ್ಲಿ ಇನ್ನೊಂದು ಕಡೆ ಬಂದಿತ್ತು, ಅದನ್ನು ತೋರಿಸ್ತೀನಿ. ಈ ಮಳೆಯಲ್ಲಿ ಕಾಪಾಡ್ಕೊಳ್ಳೋದು ತುಂಬ ಕಷ್ಟ. ಇವಾಗ ಕಾಪಾಡಿಕೊಂಡ್ರೆ ಮುಂದೆ ಒಳ್ಳೆಯದು. ನೋಡಿ, ಆಲ್ರೆಡಿ ಮತ್ತೆ ಹೂಗನ್ ಸ್ಟಾರ್ಟ್ ಆಗಿದೆ. ನೋಡಿ, ಹೂಗನ್ ಸ್ಟಾರ್ಟ್ ಆಗಿದೆ. ಹೊಲದೊಳಗೆ ಇಷ್ಟು ಹೈಟಾಗಿ ಬೆಳೆಯಲ್ಲ, ಆದರೆ ಖಾಲಿ ಹೊಲದಲ್ಲೇ ನಮ್ಮದು ಪರವಾಗಿಲ್ಲ, ಚೆನ್ನಾಗಿ ಬೆಳೆದಿದೆ. ನೋಡಿ, ಇಲ್ಲಿ ಎಷ್ಟು ಹೈಟ್ ಬೆಳೆದಿದೆ ಅಂತ ತೋರಿಸ್ತೀನಿ. ನೋಡಿ, ಇದು ಚಿಕ್ಕ ಮಕ್ಕಳು ಬಂದರೆ ಕಾಣಿಸೋದೇ ಇಲ್ಲ. ಮಳೆ ಬರ್ತಾ ಇದೆ. ನೋಡಿ, ಇದು ನನಗೆ ಇದೇ ಬಾವಿ ಗಂಟ ಬರುತ್ತೆ. ಚೆನ್ನಾಗಿ ಬೆಳೆದಿದೆ. ಮುಂದೆ ಏನಾಗುತ್ತೆ ನೋಡಬೇಕು. ರೈಟ್ ಎಲ್ಲ ಇವಾಗ ಪಾಸ್ ಆದರೆ ಪ್ರಿಲಿಮಿನರಿ ಪಾಸ್ ಆದಂಗೆ. ಈ ಮಳೆಯಲ್ಲಿ ಶುಂಠಿ ಉಳಿಸ್ಕೊಂಡ್ರೆ ಆಮೇಲೆ ರೇಟು ನೋಡ್ಕೊಳ್ಳೋಣ. ಮೇಯ್ನ್ ಎಕ್ಸಾಮ್ ಹೊತ್ತಿಗೆ ಏನಾಗುತ್ತೆ ರೇಟು. ಈಗ ಹೊಸ ಶುಂಠಿ 3000ದಲ್ಲಿ ಕೀಳ್ತಾ ಇದ್ದಾರಂತೆ. ಎಷ್ಟಕ್ಕೆ ನಿಂತ್ಕೊಳತ್ತೋ ಗೊತ್ತಿಲ್ಲ. ಮಧ್ಯ ತೊಗರಿ ಗಿಡ ಹಾಕಿದ್ದೀವಿ. ಮಳೆ ಸ್ಟಾರ್ಟ್ ಆಯಿತು. ಫೈವ್ ಮಂತ್ ಆಗಿದೆ. ನೋಡಿ, ಅಲ್ಲಿ ಎಷ್ಟು ಹೊಡೆದಿದೆ. ಇದು ಒಳಗಡೆ ಬಂದು ನೆಂದೋತೆ ಫುಲ್ಲು. ಇದ್ರೊಳಗಡೆ ಓಡಾಡೋಕ್ಕೆ ಆಗ್ತಿಲ್ಲ, ಆದರೂ ಮಣ್ಣನ್ನು ಹಾಕಿದ್ದಾರೆ. ಪರವಾಗಿಲ್ಲ. ನೆನ್ನೆ ಪಾಪ ಈ ಥರ ಮಳೆ ಬರ್ತಿದ್ರು ಕೂಡ ನೆನ್ನೆ ಹಾಕಿದ್ದಾರೆ ಮಣ್ಣು. ನೋಡಿ, ಇಲ್ಲಿ ಕೊಳೆ ರೋಗ ಇಲ್ಲಿ ಒಂದು ಕಡೆಗೆ ಬಂದಿತ್ತು. ಆಮೇಲೆ ಪಕ್ಕ ಸುಣ್ಣ ಮತ್ತು ಬ್ಲೀಚಿಂಗ್ ಪೌಡ್ರ್ ಹಾಕಿದೆ, ಹಂಗೂ ಪಕ್ಕ ಬರ್ತಾನೆ ಇತ್ತು. ಆಮೇಲೆ ಇಲ್ಲಿಂದ ಇಲ್ಲಿ ಗಂಟ ಕೀಳಿಸ್ಬಿಟ್ಟು ನೋಡಿ, ಕವರ್ ಇದೆಯಲ್ಲ, ಈ ಕವರ್ ಹಾಕ್ಬಿಟ್ಟು ಮಣ್ಣು ಹಾಕಿದೆ. ಮೇಲೆ ಮಣ್ಣು ಹಾಕಿ ಇಲ್ಲಿಂದ ನೀರು ಮತ್ತು ಕೆಳಗಡೆ ಹರಿದೇ ಇರೋ ಥರ ಮಣ್ಣು ಹಾಕಿದೆ.
ಪೇಪರ್ ಹಾಕ್ಬಿಟ್ಟು ಕವರ್ ಮೇಲೆ ಮಣ್ಣು ಹಾಕಿದ್ಮೇಲೆ ಸ್ಟಾಪ್ ಆಗಿದೆ. ಅದು 10 ಡೇಸ್ ಆಯಿತು, ಇಲ್ಲಿಗೆ ಸ್ಟಾಪ್ ಆಯಿತು. ನಾನು ಮಾಡಿರೋದು ಇದು, ನನಗಿದು ವರ್ಕೌಟ್ ಆಗಿದೆ. ಬೇರೆ ರೈತರುಗಳು ಬೇಕಾದ್ರೆ ಯೂಸ್ ಮಾಡೋಕ್ಕೋಗ್ಬೋದು ಈ ಟ್ರಿಕ್ಸ್ನ. ಅದು ಫುಲ್ ಕಿತ್ತಾಕಿ, ಫುಲ್ ಹೊಲ ಎಲ್ಲ ಬಂದಾಗ ಏನು ಮಾಡೋಕ್ಕಾಗಲ್ಲ. ಒಂದೊಂದು ಕಡ್ಡಿ ಬಂದಾಗ ಅದು ಫುಲ್ ಕಿತ್ತಾಕಿ ನೋಡಿ, ಈ ಥರ ಕವರ್ನ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿದ್ದೀನಿ. ಮಳೆ ಜೋರು ಮಳೆ ಸ್ಟಾರ್ಟ್ ಆಯಿತು ನೋಡಿ. ಇಲ್ಲಿ ಕ್ಲಿಯರ್ ಆಯಿತು ಅಷ್ಟೇ. ಇದು ಬಂದಿತ್ತು, ಅದು ಬಿಟ್ಟರೆ ನೋಡಿ ನಮ್ಮದು ಫುಲ್ ಹೊಲ ಈ ಥರ ಇದೆ. ಇಲ್ಲಿವರೆಗೂ ಚೆನ್ನಾಗಿ ಬಂದಿದೆ, ಬೆಂಕಿ ರೋಗ ಅನ್ನೋದೊಂದು ಬಿಟ್ಟರೆ. ಮತ್ತು ಈ ಕಡೆ ಇನ್ನೊಂದು ಮಡಿ ಇದೆ, ತೋರಿಸ್ತೀನಿ. ನೋಡಿ ಇದು ಚೆನ್ನಾಗಿ ಬಂದಿದೆ, ಉದ್ದ ಬೆಳೆದಿದೆ. ಬಟ್ ಇಲ್ಲಿ ಯಾವುದೇ ಕೊಳೆ ರೋಗ ಏನು ಬಂದಿಲ್ಲ. ಒಂದೇ ಒಂದು ಕಡ್ಡಿ ಬಂದಿತ್ತು ಸ್ಟಾರ್ಟಿಂಗಲ್ಲಿ, ಅದಕ್ಕೂ ಅದೇ ಥರ ಟ್ರಿಕ್ಸ್ ಮಾಡಿದೆ, ಸ್ಟಾಪ್ ಆಯಿತು. ನೋಡಿ ಅದೇ ಹೋಗಂತ ಸ್ಟಾರ್ಟ್ ಆಗಿದೆ ನೋಡಿ. ಮಣ್ಣು ಹಾಕಿದ್ದಾರೆ ಚೆನ್ನಾಗಿ, ಪರವಾಗಿಲ್ಲ. ಈ ಮಳೆಯಲ್ಲೂ ಕೂಡ ಚೆನ್ನಾಗಿ ಹಾಕಿದ್ದಾರೆ. ನೋಡೋಣ ಡೆಂಗ್ಯೂ ಹೇಗೆ ಸ್ಟಾರ್ಟ್ ಆಗಿದೆಯೋ ಹಾಗೆ ಶುಂಠಿಗೂ ಕೊಳೆ ರೋಗ ಈ ಮಳೆ ಸ್ಟಾರ್ಟ್ ಆಗಿದೆ. ನೋಡಿ ಮಳೆ ಬರ್ತಾ ಇದೆ. ನೋಡಿ ಚೆನ್ನಾಗಿದೆಯಾ ನೋಡ್ಬಿಟ್ಟು 5 ಮಂತಿಗೆ ಇನ್ನು 10 ಡೇಸ್ ಬೇಕು. ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊತೀನಿ. ನಿಮ್ದು ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮಧ್ಯ ಒಂದು ಲೈನ್ಗೆ ತೊಗರಿ ಹಾಕಿದ್ದೀವಿ. ನೋಡಿ ಹೇಗೆ ಬೆಳೆದಿದೆ. ಇದು ಬೆಂಕಿ ರೋಗ ಥರ ಇತ್ತು, ಮಳೆಲಿ ಆ ಥರ ಕಾಣಿಸ್ತಿದೆ ಅಷ್ಟೇ. ಇನ್ನೂ ಹಸಿರಿದೆ. ಈ ಮೊಬೈಲಲ್ಲಿ ಸ್ವಲ್ಪ ಎಲ್ಲೋ ಇಷ್ಟು ಕಾಣ್ತಿದೆ, ಬಟ್ ಹಂಗೆ ನೋಡಿದರೆ ಹಸಿರಿದೆ. ಮಳೆ ಇದೆ. ಇವಾಗ ಗೊಬ್ಬರ ಕೊಟ್ಟಿದ್ದೀನಿ, ನೋಡೋಣ ಮುಂದೆ ಏನಾಗುತ್ತೆ. ಇನ್ನೊಂದು ವೀಕಲ್ಲಿ ಗೊತ್ತಾಗುತ್ತೆ ಆ ಗೊಬ್ಬರ ತಗೊಂಡಿದ್ಯೋ ಇಲ್ವೋ ಅಂತ ಅಂದ್ಬಿಟ್ಟು. ನೆನ್ನೆ ಮಣ್ಣು ಹಾಕಕ್ಕೆ ಬಂದಿದ್ದವರು ಕೂಡ ಚೆನ್ನಾಗಿ ಬೆಳೆದಿದ್ದೀರ ಅಂತ ಹೇಳಿದರು. ನೋಡಿ ಈ ಥರ ಮಾಡಿ ಇಲ್ಲಿ ಸೆಂಟ್ರಲ್ಲಿ ಒಂದೊಂದು ಕಾಲುವೆ ಥರ ಮಾಡಿದ್ದೀವಿ. ಇಲ್ಲಿಂದ ಬಂದಿದ್ದ ನೀರು ಹಾಗೆ ಕೆಳಗಡೆ ಆ ಕಡೆ ಲಾಸ್ಟ್ಗೆ ಹೋಗಂಗೆ. ನೋಡಿ ಇಲ್ಲಿ ಎಷ್ಟು ಹೈಟ್ ಆಗ್ತಿದೆ ಅಂತ. ನಾನು ಎದೆ ಮಟ್ಟಕ್ಕೆ ಬಂದಿದೆ. ಇಲ್ಲಿ ಕೆಲವೊಂದು ಕಡೆ ಹೂಕಂದು ಇದೆ, ಹೂಗೊಂದು ಸ್ಟಾರ್ಟ್ ಆಗಿದೆ.